ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಸಂಕ್ರಾಂತಿ ದಿನ ನಾನು ವ್ಲಾಗ್ ಮಾಡ್ತಾ ಇರೋದು. ಇನ್ನು ಏನಪ್ಪ ಅಂದರೆ ನಾವು ಊರಿಗೆ ಹೋಗ್ತೀನಿ ಅದನ್ನೆಲ್ಲ ಕ್ಯಾನ್ಸಲ್ ಆಗೋಯ್ತು. ಯಾಕೆಂದರೆ ಟ್ರಾವೆಲ್ ಮಾಡೋದು ಬೇಡ ಅಂತ ನಾನೇ ಡಿಸೈಡ್ ಮಾಡಿದೆ. ನಮ್ಮ ಹಸ್ಬೆಂಡನು ಬೇಡ ಅಂತಂದರು. ನಮ್ಮ ಅತ್ತೆಯವರು ಬೇಡ ಬಿಡಿ, ಯಾಕೆ ಅಷ್ಟು ಬರೋದು ಅಂತೇಳಿ ಅವರು ಬೇಡ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಮನೇಲೇ ಹಬ್ಬ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು. ಇನ್ನು ಅಡುಗೆ ಮಾಡಬೇಕು. ಟಿಫನ್ ಅಂದಾಯಿತು, ಅಡುಗೆ ಮಾಡಬೇಕು. ಅಡುಗೆಗೆ ಅಮ್ಮ ಊಟ ಮಾಡೋಕ್ಕೆ ಅಮ್ಮನ ಕರೀತೀನಿ, ಬರ್ತಾರೆ. ಅದಕ್ಕೆ ಎಲ್ಲ ಅಡುಗೆ ಮಾಡಬೇಕು. ಇವತ್ತು ಸುಮ್ಮನೆ ಹೊಸ ಸೀರೆ ಇಕ್ಕಿದ್ನಲ್ಲ, ಹೊಸ ಸೀರೆ ಇತ್ತು ಅಂದ್ಬಿಟ್ಟು ಹಾಕ್ಕೊಂಡೆ ಸೀರೆ. ಹಿಂಗೆ ನೋಡ್ಬೋದು ನೀವು ಎಷ್ಟು ದಪ್ಪ ಕಾಣಿಸ್ತದೆ ನಾನು ಅಂತ. ಅದಕ್ಕೆ ಸೀರೆ ನಾನು ನಾರ್ಮಲಾಗಿ ಹಾಕಲ್ಲ. ಹ್ಯಾಪಿ ಸಂಕ್ರಾಂತಿ. ಹಾಗೆ ನಮ್ಮ ಮನೆ ಹತ್ರ ಸ್ವಲ್ಪ ಸೌಂಡ್ ಆಗ್ತಿದೆ. ಹಸು ಕರ್ಕೊಂಡಿರ್ತಾರೆ, ಇದು ತೋರಿಸ್ತೀನಿ ನಾನು. ಇನ್ನು ಬೆಳಗ್ಗೆ ಎಲ್ಲ ಹಬ್ಬಕ್ಕೆ ಪೂಜೆ ಮುಗಿಸ್ಕೊಂಡೆ. 9 ಗಂಟೆಗೆ ನಂಗೆ ಪೂಜೆ ಮುಗ್ದಿತ್ತು. ಹಂಗೆ ಸ್ವಲ್ಪ ಪೊಂಗಲ್ ಮತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಚಿತ್ರಾನ್ನ ನಮ್ಮ ಟಿಫನ್ಗೆ, ಪೊಂಗಲ್ ಬಂದು ದೇವ್ರಿಗೆ ನೈವೇದ್ಯಕ್ಕೆ ಇಡಕ್ಕಂತ ಪೊಂಗಲ್ ಮಾಡಿದ್ದೆ. ಮತ್ತೆ ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮೆಡಿನ್ಸ್ ತಗೋತಾ ಇದ್ದೀನಲ್ಲ ಈ ನಡುವೆ, ಅದಕ್ಕೆ ಸ್ವಲ್ಪ ನಿದ್ದೆ ಜಾಸ್ತಿ. ಊಟಕ್ಕೆ ಹೇಳಿದ್ನಲ್ವ, ಅವರು ನಮ್ಮ ಮನೆಯವರು ಬಂದಿಲ್ಲ, ನಮ್ಮ ಹಸ್ಬೆಂಡ್ ಎಲ್ಲೂ ಹೋಗಿದ್ದಾರೆ, ಅವರು ಬಂದಿಲ್ಲ, ನಮ್ಮ ಅಮ್ಮನೂ ಬಂದಿಲ್ಲ. ಮಾಡಿರೋದೆಲ್ಲ ವೇಸ್ಟ್ ಆಯಿತು. ಅದಕ್ಕೆ ಬೇಜಾರಾಗಿ ಮಲಗಿಬಿಟ್ಟೆ. ನಾನು ಒಬ್ಳು ತಿಂದ್ಬಿಟ್ಟು ಮಲಿಕೊಂಬಿಟ್ಟೆ. ಮೆಡಿಸಿನ್ ತಗೋತಾ ಇರೋದಕ್ಕೆ ಸ್ವಲ್ಪ ಕೆಲಸ ಮಾಡ್ತಿದ್ರೆ ಸುಸ್ತಾಗುತ್ತೆ, ಮಲಗಿಬಿಡ್ತೀನಿ. ಮಲಗಿ ಇವಾಗ ಎದ್ದಿದ್ದೀನಿ. 4 ಗಂಟೆ ಆಗಿದೆ. ಪೂಜೆ ಮಾಡಬೇಕು. ಅಂದರೆ ಪೂಜೆ ಆಗೈತೆ, ದೀಪ ಅಂಟಿಸ್ಬೇಕು. ಸಾಯಂಕಾಲ ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೀರೆ ಚೇಂಜ್ ಮಾಡ್ಕೊಂಡೆ, ನಾನು ನಾರ್ಮಲ್ ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇನ್ನು ಒಬ್ಬಟ್ಟಿಗಂತ ಮಾಡಿಕ್ಕಿದ್ದೆ, ಒಬ್ಬಟ್ಟು ನಾನು ಮಾಡಿಲ್ಲ. ಹೂರ್ಣ ಎಲ್ಲ ರೆಡಿ ಆಗೈತೆ, ಅದನ್ನು ಮಾಡಬೇಕು. ಬರ್ತಾರೇನೋ ಅಂದ್ಬಿಟ್ಟು ನಾನು ಅವ್ರು ಕಾಯ್ಕೊಂಡು ನಾನೇನು ತಿಂದಿರ ಹಂಗೆ ಇದ್ದೆ. ಇವಾಗ ಮಾಡ್ಕೋತೀನಿ. ನಾನು ಏನಾದರೂ ಮಾಡ್ಕೊಳ್ಳಿ, ಬೇರೆಯವ್ರು ಬರಲಿ ಬರ್ತಿರಲಿ, ನಾನು ಮಾಡ್ಕೊಂಡು ನಾನು ತಿಂತೀನಿ. ಎತ್ತಿಕ್ಕಿದ್ದೀನಿ, ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಇಷ್ಟು ಹೂರ್ಣ ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮ ಹಸ್ಬೆಂಡು ನಮ್ಮ ಅಮ್ಮವರೆಲ್ಲ ಬರ್ತಾರಲ್ಲ, ಅದಕ್ಕೆ ಇಷ್ಟು ಹೂರ್ಣ ಮಾಡ್ಕೊಂಡಿದ್ದೀನಿ. ಇದನ್ನು ಒಬ್ಬಟ್ಟು ತಟ್ಟಬೇಕು. ಹಂಗೆ ಹೂರ್ಣ ಮಾಡ್ಕೊಂಡಿರೋದಕ್ಕೆ ನಾನೇನು ಮಾಡಿದೆ, ಸಾರನ್ನು ಹಂಗೆ ಮಾಡಿಬಿಟ್ಟೆ. ಜೊತೆಗೆ ಸಾರನ್ನ ಮಾಡಿ ಒಗ್ಗರಣೆ ಹಾಕಿಲ್ಲ. ಒಗ್ಗರಣೆ ಹಾಕಿಲ್ಲ, ಹಂಗೆ ಹೋಗಿ ಮಲಗಿಬಿಟ್ಟೆ. ಬರಲ್ಲ ಅಂದ್ಬಿಟ್ರಲ್ಲ ಎಲ್ಲರೂ, ಅದಕ್ಕೆ ಹೋಗಿ ಮಲಿಕೊಂಬಿಟ್ಟೆ ನಾನು. ಇವಾಗ ತಾನೇ ನಾನು ದೀಪ ಅಂಟಿಸ್ದೆ. ದೀಪ ಅಂಟಿಸಿದಾಯಿತು. ಇವಾಗ ಒಬ್ಬಟ್ಟು ತಟ್ಕೋಬೇಕು. ಅಂದರೆ ದೇವರು ನಾನು ಆಲ್ರೆಡಿ ಪೊಂಗಲ್ ಮಾಡಿಟ್ಟಿದ್ದೀನಿ. ಬೆಳಗ್ಗೆನೇ ಪೊಂಗಲ್ಲು ಇಟ್ಟಿದ್ದೀನಿ. ನಮ್ಮ ದೇವ್ರ ಮನೆ ಐತೆ, ಸ್ವಲ್ಪ ಚಿಕ್ಕದಾಗಿ ಜಾಗ ಇದೆ. ಅದನ್ನ ಇವಾಗ ಮಾಡೋದನ್ನ ಎಲ್ಲಿಡೋದು ಅದು ಬೇರೆ. ನಾನು ಮರೆತುಬಿಟ್ಟು ಹೂರ್ಣ ಮಾಡೋ ಟೈಮಲ್ಲಿ ಟೇಸ್ಟ್ ಮಾಡಿಬಿಟ್ಟೆ. ಅದಕ್ಕೆ ಇವಾಗ ಟೇಸ್ಟ್ ಮಾಡಿದ್ರೆ ಇಡೋಕ್ಕಾಗಲ್ಲ ನೈವೇದ್ಯಕ್ಕೆ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇಡೋದು ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದೆ. ನೋಡಿ, ಊಟ ಅಡುಗೆ ಎಲ್ಲ ಆಯಿತು, ಎತ್ತಿಕೊಂಡಿದ್ದೀನಿ. ಇನ್ನೂ ಅರ್ಧ ಐಟಮು ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಜಾಸ್ತಿ ಮಾಡೋಣ ಅಂತ ಎಲ್ಲ ಮಾಡಿಕೊಂಡೆ. ಯಾರು ಬಂದಿಲ್ಲ ಅಂದ್ಬಿಟ್ಟು ಅರ್ಧ ಮಾಡಿ ಅರ್ಧ ಹಂಗೆ ಫ್ರಿಜ್ಜಲ್ಲಿ ಎತ್ತಿಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ತುಂಬ ಬೇಜಾರಾಗ್ತಿದೆ, ಯಾರೂ ಊಟಕ್ಕೆ ಬಂದಿಲ್ಲ ಅಂಥೇಳಿ. ನಾನು ಏನೇನೋ ಮಾಡಬೇಕು ಅಂತ ಎಲ್ಲ ಹೇಳಿ ಅಂದ್ಕೊಂಡಿದ್ದೆ. ಏನೂ ಆಗಿಲ್ಲ, ಎಲ್ಲ ವೇಸ್ಟ್ ಆಗೋಯ್ತು. ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವೀಡಿಯೋದಿಂದ ಸಿಗೋಣ.